ನಮಸ್ಕಾರ ಎಲ್ರಿಗೂ. ನಾನು ಪವಿತ್ರ. ಇವತ್ತು ಮಾಡೋಣ ಫಿಶ್ ಸಾಂಬಾರು, ಮೀನಿನ ಸಾರು. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಸ್ವಲ್ಪ ಚಕ್ಕೆ ಲವಂಗ, ಒಂದು ಹೆಸರು ಬೆಳ್ಳುಳ್ಳಿ ಹಾಗೂ ಒಂದು ಸ್ವಲ್ಪ ಶುಂಠಿ, ಒಂದು ಈರುಳ್ಳಿ, ಒಂದು ಟೊಮ್ಯಾಟೊ, ಸ್ವಲ್ಪ ಹುಣಸೆಹಣ್ಣು. ಹುಳಿ ಬೇಕಾಗುತ್ತೆ ಮೀನಿನ ಸಾರಿಗೆ, ಹುಣಸೆಹಣ್ಣು ಹಾಕ್ಕೋಬೇಕು. ಮತ್ತು ಒಂದು ಅರ್ಧ ಬೌಲಷ್ಟು ತೆಂಗಿನ ತುರಿ. ಒಣ ಕೊಬ್ಬರಿ ಇದ್ದರೆ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ನಾನು ತೆಂಗಿನಕಾಯಿನೇ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಹಾಕಿ. ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಮೀನಿನ ಸಾರಿಗೆ ತುಂಬ ಜಾಸ್ತಿ ಮಸಾಲೆ ಇಟ್ಟು ಮಾಡಿದ್ರೆ ಚೆನ್ನಾಗಿರಲ್ಲ. ಇದನ್ನೆಲ್ಲ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ, ಗ್ರೈಂಡ್ ಮಾಡಿಕೊಂಡು. ಆನಂತರ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪನೇ ಆಯಿಲ್ ಹಾಕಿ ಸ್ವಲ್ಪ ಸಾಸಿವೆ ಹಾಕೋಣ. ಪಾತ್ರೆ ಸ್ವಲ್ಪ ಅಗಲವಾಗಿರೋದು ತೊಗೊಳ್ಳಿ, ದಪ್ಪ ತಳದಾಗಿರಲಿ. ಆ ಸಾಸಿವೆ ಸಿಡಿತಾ ಇರಬೇಕಾದ್ರೆ ನಾವು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ವ ಮಸಾಲ, ಆ ಹಸಿ ಮಸಾಲನೇ ಅದಕ್ಕೆ ಹಾಕ್ಬಿಟ್ಟು, ನೀರು ಹಾಕ್ಬಾರ್ದು. ಆ ಮಸಾಲನೇ ಎಣ್ಣೆಲಿ ಫ್ರೈ ಆಗಬೇಕು ಚೆನ್ನಾಗಿ, ಅದ್ರ ಹಸಿ ವಾಸನೆ ಎಲ್ಲ ಹೋಗಬೇಕು. ನೀರು ಲಾಸ್ಟಿಗೆ ಆ್ಯಡ್ ಮಾಡೋಣ, ಇವಾಗ ನೀರು ಹಾಕೋ ಹಾಗಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಯೋಕೆ ಬಿಡಬೇಕು ಅದನ್ನು. ಆನಂತರ ಅದೇ ಜಾರ್ಗೆ 2 ಸ್ಪೂನು ಖಾರದ ಪುಡಿ, 1 ಸ್ಪೂನು ಅರಿಶಿಣ ಪೌಡರ್, ಹಾಗೂ 5 ಸ್ಪೂನು ಧನಿಯಾ ಪೌಡರ್, ಬರೀ ಧನಿಯಾ ಪೌಡರು, ಪ್ಲೈನ್ ಕೋರಿಯಾಂಡ್ರ್ ಪೌಡರ್ನ 5 ಸ್ಪೂನು, ಚಿಕ್ಕ ಸ್ಪೂನ್ ಅದು 5 ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ನಂತರ ಕುದೀತಾ ಇದೆಯಲ್ವ ಅದು ಮಸಾಲೆ, ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಹಸಿ ಕರ್ಬೇವಿನ ಸೊಪ್ಪು ಹಾಕಿ ರುಬ್ಕೊಂಡಿರೋ ಮಸಾಲನ ಮತ್ತೆ ಅದಕ್ಕೆ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಮತ್ತೆ ಒಂದು 5 ನಿಮಿಷ ಕುದಿಯೋಕೆ ಬಿಡಬೇಕು. ಆನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಮೀನನ್ನು ಚೆನ್ನಾಗಿ ತೊಳೆದಾದ್ಮೇಲೆ ಉಪ್ಪು ಅರಿಶಿನ ಹಾಕಿ ತೊಳಿಬೇಕು. ತೊಳೆದಾದ್ಮೇಲೆ ಕುದೀತಾ ಇರೋ ಸಾಂಬಾರಿಗೆ ಮೀನನ್ನು ಹಾಕಬೇಕು. ಸ್ಟವನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ, ಯಾಕಂದರೆ ತುಂಬ ಹುರಿ ಇಟ್ಟರೆ ಫಿಶ್ ಬೇಗ ಬೆಂದೋಗುತ್ತೆ, ಮಸಾಲ ಎಲ್ಲ ಹಿಡಿಯಲ್ಲ. ಸಿಮ್ಮಲ್ಲಿ ಇಟ್ಕೊಂಡೆ 15 ನಿಮಿಷದವರೆಗೂ ಬೇಯಿಸಬೇಕಾಗುತ್ತೆ. ಆವಾಗ ತುಂಬ ಚೆನ್ನಾಗಿ ನಾವು ಪೀಸ್ ಹೆಂಗೆ ಹಾಕಿರ್ತೀವೋ ಹಾಗೆ ಇರುತ್ತೆ ಫಿಶಸ್ದು. ಎಲ್ಲ ಮೀನುಗಳನ್ನು ಅದರಲ್ಲಿ ಹಾಕಿದ ಮೇಲೆ ಸ್ಪೂನ್ ತೊಗೊಂಡು ತಿರುಗಿಸ್ಬೇಡಿ ದಯವಿಟ್ಟು, ಯಾಕಂದರೆ ಫಿಶ್ ಎಲ್ಲ ಒಡೆದೋಗುತ್ತೆ, ನಿಮಗೆ ತಿನ್ನೋಕ್ಕಾಗಲ್ಲ. ಅದರ ಹ್ಯಾಂಡಲ್ ಇಟ್ಕೊಂಡು ಹೊರಗಡೆಯಿಂದನೇ ತಿರುಗಿಸ್ಬೇಕಷ್ಟೆ, ರೊಟೇಟ್ ಮಾಡಿ. ನೋಡಿ ಹೇಗೆ ಕುದೀತಾ ಇದೆ, ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾಯಿದೆ. ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸೋದ್ರಿಂದ ಈ ಥರ ಆಯಿಲೆಲ್ಲ ಬಿಟ್ಕೊಳ್ಳೋವರೆಗೂ ಬೇಯಿಸಬೇಕಾಗುತ್ತೆ. ಮುದ್ದೆ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಟ್ರೈ ಮಾಡಿ ನೋಡಿ ಆ ಪೀಸಸ್ದು ಟೆಕ್ಸ್ಚರ್ ಹೇಗಿದೆ ಅಂತ ಹೇಳ್ಬಿಟ್ಟು. ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ. ನಿಜವಾಗ್ಲೂ ಟೇಸ್ಟ್ ತುಂಬ ಚೆನ್ನಾಗಿದೆ. ನೋಡಿ ಆ ಪೀಸ್ ನೋಡಿ ಮೀನಿಂದು. ಇವತ್ತು ಸಂಡೇ ಸ್ಪೆಷಲ್. ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.